ಮನೆಯಲ್ಲಿ ಬಿರಿಯಾನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀವಿ ನೋಡಿರಿ. ಗ್ಯಾಸ್ ಹಚ್ಚಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಲವಂಗ, ಬುಟ್ಟಿ, ಪಲಾವ್ ಎಲೆ, ಗೋಡಂಬಿ ಹಾಕಿ ಒಂದು ಸ್ವಲ್ಪ ಕೆಂಪತ್ತವರೆಗೆ ಹಾಕಿ ಕೈ ಆಡ್ರಿ. ಆಮೇಲೆ ಹಸಿಮೆಣ್ಸಿಕಾಯಿ ಅವನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಅವು ಆದಮೇಲೆ ಈರುಳ್ಳಿ ಹಾಕಿ ಅವನು ಸ್ವಲ್ಪ ಚೆನ್ನಾಗಿ ಕೆಂಪತ್ತವರೆಗೆ ಫ್ರೈ ಮಾಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ. ಅದನ್ನ ಚೆನ್ನಾಗಿ ಸ್ಮೆಲ್ ಆಗೋವರೆಗೆ ಹುರ್ಕೊಳ್ರಿ, ಕೈ ಆಡ್ಕೊಳ್ರಿ. ಟೊಮೊಟೊ ಹಾಕ್ರಿ. ಆಮೇಲೆ ಕೊತ್ತಂಬರಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚಿಕನ್ ಹಾಕ್ರಿ. ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತೀವಿ. ಅರ್ಶಿನ ಪುಡಿ ಹಾಕ್ಕೊಳ್ರಿ. ಆಮೇಲೆ ಬೇಯಿಸ್ಕೊಂಡು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈ ಆಡ್ಕೊಳ್ರಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಇದಾಗೈತೆ ರೀ ಫ್ರೈ. ಮೊಸರು ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಸರು. ಏನು ಚೆನ್ನಾಗತ್ತೆ, ಹೆಚ್ಚಿಗೆ ಹಾಕ್ಕೊಂಡಷ್ಟು ಚೆನ್ನಾಗಿ ರುಚಿ ಆಕತಿ ಬಿರಿಯಾನಿ. ಆಮೇಲೆ ಚೆನ್ನಾಗಿ ಅದು ಹೊಡಕ್ಕಿಲ್ದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಸಾಲೆ ಪುಡಿ ಹಾಕ್ಕೊಳ್ರಿ. ಖಾರ ಪುಡಿ ಹಾಕ್ಕೊಳ್ರಿ. ನಾವು ಜಾಸ್ತಿ ಮಸಾಲೆ ಏನು ಹಾಕಿಲ್ಲ. ಖಾರ ಪುಡಿ, ಮಸಾಲೆ ಪುಡಿ, ಕೊತ್ತಂಬರಿ ಕಾಳು ಪುಡಿ 3 ಕಪ್ ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅಷ್ಟು ಕಪ್ ನೀರು ಹಾಕ್ಕೊಳ್ರಿ. 3 ಕಪ್ ಅಕ್ಕಿ ಇಟ್ಟಿವ್ರಿ ನಾವು. ನಿಂಬೆಹಣ್ಣಿನ್ರಿ. ಆಮೇಲೆ ಕೆಡ್ ಕುದಿಸಿ ನೀರು ಕುದ್ಮೇಲೆ ಎಲ್ಲ ನೋಡ್ಕೊಂಡು ನಿಮ್ಗೆ ಎಷ್ಟು ಮತ್ತೆ ಬೇಕಂದ್ರೆ ಹಾಕ್ಕೊಂಡು ಅಕ್ಕಿ ಹಾಕ್ರಿ. ಅಕ್ಕಿ ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಕೈಯಾಡಿ ಮುಚ್ಚಿಟ್ಬಿಡ್ರಿ ಒಂದು 10 ನಿಮಿಷ. ಆಯ್ತು ನೋಡಿರಿ, 3 ವಿಸಿಲ್. ಚೆನ್ನಾಗೈತೆ ನೋಡಿರಿ, ಚೆನ್ನಾಗತಿ. ಮಾಡ್ಕೊಳ್ರಿ, ತುಂಬ ರುಚಿಯಾಗಿರ್ತೈತಿ. ಎಣ್ಣೆ ಮಸಾಲೆ ಎಲ್ಲ ಕಡಿಮೆ ಏನಿರಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ.